ಹಾಳು ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಅವರು ಕುತಂತ್ರ ಮಾಡಿ ಈ ಟಿಪ್ಪು ಜಯಂತಿ ಆಚರಣೆ ಮಾಡೋದ್ರ ಬಗ್ಗೆ ತಂದಿದ್ದಾರೆ. ನಾವು ಉತ್ತರ ಕರ್ನಾಟಕ ಚರ್ಚೆ ಆಗಬೇಕು ಅಂತ ಕಳೆದ 15 ದಿನದಂದು ಹೋರಾಟ ಮಾಡ್ತಾ ಇದ್ದೀರಿ ಸರ್ಕಾರದ ವಿರುದ್ಧ. ಈಗ ನಿಲುವಳಿ ಸೂಚನೆಯನ್ನು ತಂದಿದ್ದೀನಿ. ನೆನ್ನೆನೂ ನಿಲುವಳಿ ಸೂಚನೆ ಕೊಟ್ಟಿದ್ದೆ, ಇವತ್ತು ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ. ಇದು ಚರ್ಚೆ, ಇದು ಭಾಳ ಗಹನಾದಂಥ ವಿಚಾರ. ಮತ್ತು ಉತ್ತರ ಕರ್ನಾಟಕ ಜನಕ್ಕೆ ಮೋಸ ಆಗ್ತಾ ಇದೆ. ಬೆಳೆ ಪರಿಹಾರ ಕೊಡ್ತಾ ಇಲ್ಲ, ಇಲ್ಲಿ ಮನೆಗಳು ಬಿದ್ದೋಗಿದೆ, ಅದನ್ನು ಕಟ್ಕೊಡ್ತಾ ಇಲ್ಲ, ರೈತರ ಸಾವಾಗ್ತಾ ಇದೆ, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಈ ವಿಚಾರಗಳ ಚರ್ಚೆ ಆಗಬೇಕು ಇನ್ನು 2 ದಿನ ಅಂತ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅದರಲ್ಲಿ ನೋಡಿದ್ರೆ ಇವರು ಟಿಪ್ಪು ಜಯಂತಿ ಆಚರಣೆ ಮಾಡೋಕ್ಕೆ ತಂದವರು. ಯಾವುದು ಇಂಪಾರ್ಟೆಂಟು? ಟಿಪ್ಪು ಜಯಂತಿ ಇಂಪಾರ್ಟೆಂಟಾ? ಉತ್ತರ ಕರ್ನಾಟಕದ ಬೆಳೆ ಹಾನಿ ಆಗಿದೆಯಲ್ಲ, ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗಿದೆಯಲ್ಲ, ಮೆಕ್ಕೆಜೋಳಕ್ಕೆ ಅನ್ಯಾಯ ಆಗಿದೆ, ಈರುಳ್ಳಿಗೆ ಅನ್ಯಾಯ ಆಗಿದೆ, ತೊಗರಿಯ ಅನ್ಯಾಯ ಆಗಿದೆ, ಸೋಯಾಬೀನ್ ಅನ್ಯಾಯ ಆಗಿದೆ. ಇದ್ರ ಚರ್ಚೆ ಆಗಬೇಕಾ? ಇವರು ಟಿಪ್ಪು ಜಯಂತಿ ಮಾಡಬೇಕಾ? ಅಂದರೆ ಒಂದು ರೀತಿ ಮುಸಲ್ಮಾನರ ಪರವಾಗಿ ಸರ್ಕಾರ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ನಿಮ್ಮ ಪಕ್ಷದ ಆರೋಪಗಳಿಗೆ ವಿಜಯಾನಂದ ಕಾಶ್ಯಪ್ ಅವರು ಮತ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಲ್ನಾಡನೇನು ಭಾರತವನ್ನಲ್ಲ, ಆದರೆ ಟಿಪ್ಪು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದ ಅನ್ನುವಂಥ ಅವ್ರ ವಾದ. ಅವರೂ ಟಿಪ್ಪು ಎಲ್ನೋರು ಪರ್ಷಿಯಾದ ಅವನ ಕತ್ತಿ ಮೇಲೆ ಏನಂತ ಬರೆದಿತ್ತು, ಪರ್ಷಿಯಾದ ಭಾಷೆಯಲ್ಲಿ ಬರೆದಿದ್ದು. ಅವನು ಕನ್ನಡದವನಾಗಿದ್ದರೆ ಕನ್ನಡದಲ್ಲಿ ಬರಿಬೇಕಾಯ್ತು. ಇವತ್ತು ಟಿಪ್ಪು ಖಡ್ಗ ಹಂಗೆ ಇದೆ, ಲಂಡನ್ನಲ್ಲಿದೆ. ಟಿಪ್ಪು ಹೆಸರು ಯಾರ್ಯಾರು ಹೇಳ್ಕೊಂಡು ಅವರೆಲ್ಲ ಏನೇನಾಗಿದ್ದಾರೆ. ಟಿಪ್ಪು ಹೆಸರು ಹೇಳಿ ಒಬ್ಬ ಫಿಲಮ್ ತೆಗಿಯೋಕೆ ಹೋಗಿ ಇಡೀ ಸುಟ್ಕೊಂಡ, ಅವನು ಜೀವನನೇ ಸುಟ್ಕೊಂಬಿಟ್ಟ, ಅವನೇ ಸುಟ್ಕೊಂಡ. ಒಬ್ಬ ಮಲ್ಯ ಹೇಳಕ್ಕೆ ಹೋಗಿ ಮಲ್ಯ ಲಂಡನ್ಗೆ ಪರಾರಿ ಹೊರಟೋಗ್ಬಿಟ್ಟ. ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದ್ದಾರೋ ಅವ್ರು ಅನ್ಯಾಯ ಆಗಿದೆ. ಅದೇ ಸಿದ್ದರಾಮಯ್ಯನವ್ರು ಹೋಸರಿ ಟಿಪ್ಪು ಜಯಂತಿ ಮಾಡಿದ್ರು, ಸಾವಾಯಿತು, ಕೊಡಗಲ್ಲಿ ಸಾವಾಯಿತು, ಇಡೀ ರಾಜ್ಯದಲ್ಲಿ ಗಲಭೆ ಆಯಿತು. ಆಮೇಲೆ ಸಿದ್ದರಾಮಯ್ಯ ಸರ್ಕಾರ ಗೋವಿಂದ ಆಗೋಯ್ತು, ಸೋತೋಯ್ತು. ಈಗ ಮಾಡ್ತಾ ಇದ್ದಾರಲ್ಲ, ಅವ್ರ ಸರ್ಕಾರ ಹೋಗೋದಕ್ಕೋಸ್ಕರ ತಂದಿರೋದು. ಕಾಶ್ಯಪ್ನವ್ರು ತಂದಿರೋದು ಅವ್ರ ಸರ್ಕಾರ ತೊಲಗಲಿ ಅಂತ, ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತ ತಂದಿರೋದು. ನೋಡ್ರಿ, ಅದು ಫೋಟೋ ಇವಾಗ ಯಾರ್ಯಾರ್ದೋ ಫೋಟೋ ಹಾಕ್ತಾರಪ್ಪ. ಫಂಕ್ಷನ್ಗೆ ಹೋದಾಗ ನಾವು ಯಾವುದೋ ಮದುವೆಗಳಿಗೆ ಹೋಗ್ತೀರಿ, 100 ಜನ ನಮ್ಮ ಜೊತೆ ಬಂದು ಶಾಲು ಹಾಕ್ತಾರೆ, ಪೇಟ ಇಡ್ತಾರೆ, ಹಾಗೆ ಇಟ್ಟಿದ್ದಾರೆ. ಯಾವುದು ಅದು KJP ಅಲ್ಲಲ್ಲ, ಈಗ ಅವ್ರು BJPಯಲ್ಲಿ ಇದ್ದಾರೆ. ನಮ್ಮ BJP ನಿಲುವು ಈ ಟಿಪ್ಪು ಮತ ಅಂದ, ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದ್ದಾನೆ, ಕೊಂದಿದ್ದಾನೆ. ಕೊಡಗಲ್ಲಿ ಅದಕ್ಕೆ ಸಾಕ್ಷಿ ಇದೆ, ಮಂಡ್ಯದಲ್ಲಿ ಸಾಕ್ಷಿ ಇದೆ. ಮೈಸೂರು ಅರಸರು ಈ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದಾರೆ, ಅವ್ರನ್ನ ಜೈಲಲ್ಲಿ ಇಟ್ಟಿದ್ರು ಇವರು. ಇಂಥ ಮನೆ ಆಳ ಟಿಪ್ಪು ಮತ್ತು ಹೈದರಾಲಿನ ನೆನಪು ಮಾಡ್ಕೊಳೋದು ತಪ್ಪು. ಗ್ಯಾರಂಟಿ, ಅದನ್ನೇ ನಾನು ಹೇಳಿದೆ, ಅದನ್ನೇ ಮುಂಚೆ ಹೇಳಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.